ಡೀಪ್ ಕಮ್ಮಿ ಇದ್ದಾಗ ನಾವು ಏನು ಚೇಂಜ್ ಮಾಡಬೇಕು ಅಂತ ಅನ್ನೋದು ಈ ಬ್ಲೌಸ್ ಕಟ್ಟಿಂಗಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ವೆಲ್ಕಮ್ ಟು ಮೈ ಚಾನಲ್. ನೋಡಿರಿ, ಇದು ಬಂದುಬಿಟ್ಟು 32 ಸೈಜ್ ಬ್ಲೌಸು. ಇದನ್ನು ನಾವು ಫಸ್ಟ್ ಟೈಮಲ್ಲಿ ಬಿಗಿನರ್ಸ್ ನೋಡ್ತಾ ಇದ್ದರೆ ನೋಡಿರಿ, ಈ ರೀತಿ ನಾವು ಕನ್ಫ್ಯೂಸ್ ಇಲ್ದೆಲ್ಲ ನೋಡ್ಕೋಬೇಕು. ಫಸ್ಟು ನಾವು ಬ್ಲೌಸಿನ ಸುತ್ತಳತೆ ನೋಡ್ಕೋಬೇಕು. ಇಲ್ಲೇ ನಮಗೆ ಭಾಳ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಡಿ. ಫಸ್ಟು ನಾವು ಬ್ಯಾಕ್ ಪಾರ್ಟ್ ತಗೊತಾ ಇದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ತಗೊಂಡ್ಬಿಟ್ಟು ಅದು ಎಷ್ಟು ಬಂದಿದೆ ಅಂತ ನಾವು ಫುಲ್ ಮೇಲ್ಗಡೆ ಇಟ್ಕೋಬಾರ್ದು ಫ್ರೆಂಡ್ಸ್. ನಾವು ಅವ್ರು ಡೀಪ್ ಎಲ್ಲೇ ಎಂಡಿಂಗ್ ಇರುತ್ತೋ ಆ ಪಾರ್ಟ್ ಹತ್ರ ನಾವು ತಗೋಬೇಕು ಕರೆಕ್ಟಾಗಿ. ನಮಗೆ ಯಾಕಂದರೆ ಬ್ಲೌಸ್ ಹಾಕೊಂಡಾಗ ಅವ್ರಿಗೆ ಅಲ್ಲಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕೂತ್ಕೊಂಡಿರುತ್ತೆ. ಅದರಿಂದ ನಮಗೆ ಅದೇ ಅಳತೆ ಅನ್ನೋದು ರೈಟ್ ಇರುತ್ತೆ. ಇವಾಗ ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟಲ್ಲಿ ನೋಡೋಣ. ಫ್ರಂಟ್ ಪಾರ್ಟಲ್ಲಿ ಕೂಡ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ನಮಗೆ ಟೋಟಲಾಗಿ ಈ ಬ್ಲೌಸಿನ ಅಳತೆ ಎಷ್ಟು ಅಂತಂದು ಗೊತ್ತಾಗುತ್ತೆ. ಈ ರೀತಿ ಫ್ರಂಟಲ್ಲಿ ನೀಟಾಗಿ ಉಕ್ಸ್ ಹಾಕೋಬೇಕು. ಉಕ್ಸ್ ಹಾಕೊಂಡು ಒಂದು ಸ್ವಲ್ಪ ಟೈಟ್, ನಾವು ಉಕ್ಸ್ ಹಾಕೊಂಡಾಗ ಹೆಂಗಿರುತ್ತೋ ಆ ರೀತಿ ಸ್ವಲ್ಪ ಟೈಟಾಗಿ ಎಳೆದು ನೋಡಿದ್ರೆ ಈ ಬ್ಲೌಸ್ಗೆ 15 ಅನ್ನೋದು ಬಂದಿದೆ. ನಾವು ಫ್ರಂಟ್ ಪಾರ್ಟಲ್ಲಿ ಬಂದುಬಿಟ್ಟು ಒಂದು 16 ಆಚೆ ಈಚೆ ಅಷ್ಟು ಬಂದಿದೆ. ಅದರಿಂದ ಟೋಟಲಾಗಿ ಇದು 32 ಸೈಜ್ ಬ್ಲೌಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವರು ತುಂಬ ಸಣ್ಣಕ್ಕಿದ್ದಾರೆ ಫ್ರೆಂಡ್ಸ್ ಇವರು. ಅದರಿಂದ ಇಷ್ಟೇ. ಸ್ವಲ್ಪ ದಪ್ಪ ಇರೋರಿಗಾದರೆ ತುಂಬ ಚೇಂಜಸ್ ಬರುತ್ತೆ. ಅದನ್ನು ಯಾವ ಬ್ಲೌಸ್ ಕಟ್ ಮಾಡ್ತೀರೋ ಅದನ್ನು ನೋಡ್ಕೊಂಡ್ಬಿಟ್ಟು ಕಟ್ ಮಾಡಿರಿ ನೀವು. ನೋಡಿರಿ, ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಹೈಟ್ ಎಷ್ಟಿದೆ ಹಾಗೆ ಬ್ಯಾಕ್ ಪಾರ್ಟಲ್ಲಿ ನಾವು ಕರೆಕ್ಟಾಗಿ ಅವ್ರದ್ದು ಡೀಪ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇವಾಗ 7 ಇಂಚ್ ಅನ್ನೋದು ಆರ್ಮ್ ಡೌನ್ ಇದೆ. ಒಂದೇ ಸಲ ತಗೊಂಬಿಟ್ರಿ ಫ್ರೆಂಡ್ಸ್. ಹಗಲೆಲ್ಲ ತಗೊಂಡು ಅದು ನೋಡಿ ಇದು ನೋಡಿ ಕನ್ಫ್ಯೂಸ್ ಆಗಬಾರ್ದು. ನೋಡಿರಿ, ಬ್ಲೌಸ್ ಹೈಟ್ ಅನ್ನೋದು 7.5 ಐತೆ. ಈ ಬ್ಲೌಸ್ ಲೂಸ್ ಅನ್ನೋದು ಅಲ್ಲ, ಹ್ಯಾಂಡ್ ಲೂಸ್ ಅನ್ನೋದು 5ಕ್ಕಿಂತ ಸ್ವಲ್ಪ ಕಮ್ಮಿ ಐತೆ. ಸ್ವಲ್ಪ ಜಸ್ಟ್ ಒಂದು 5.7 ಅಷ್ಟು ಬಂದಿದೆ. ಇವಾಗ ನನಗೆ ಇಲ್ಲಿ ಇವರು ಲೈನಿಂಗ್ ಬೇಡ ಅಂತ ಹೇಳಿದ್ದಾರೆ. ಇದೇ ರೀತಿ ಯಾವ ರೀತಿ ಇದೆಯಾ, ಇದು ಚಿಕ್ಕದು ಬಾರ್ಡ್ರ್ ಬಂದಿದೆ. ಹ್ಯಾಂಡ್ಸಿಗೆ ಬಂದುಬಿಟ್ಟು ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ. ಅದರಿಂದ ಹ್ಯಾಂಡ್ಸ್ಗೆ ನಾನು ಬಾರ್ಡ್ರ್ ಅನ್ನೋದು ಇಡ್ತಾ ಇದ್ದೀನಿ. ಇವಾಗ ನಾನು 4 ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಸೆಕೆಂಡು ಇದು ಮ್ಯಾಂಗೋ ಡಿಸೈನ್ ಬಂದಿದೆ ಫ್ರೆಂಡ್ಸ್. ಆದ್ದರಿಂದ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ ಪನ್ನ ಅನ್ನೋದು. ಈ ರೀತಿ ನಾವು 4 ಅನ್ನೋದು ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಬಿಟ್ಟು ಇವ್ರು ಅಂಚು ಕೂಡ ಕರೆಕ್ಟಾಗಿ ಹಿಂಗೆ ಎಮ್ಮಿಂಗ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಅದು ಅಂಚು ಅನ್ನೋದು ನೀಟಾಗಿರ್ಬೇಕು ನನಗೆ ಅಂತ. ಅದರಿಂದ ನಾನು ಅದೇ ಹೇಗಿದೆಯೋ ಹಾಗೆ ತಗೊತಾ ಇದ್ದೀನಿ. ನೋಡಿರಿ, ನಾವು ಫಸ್ಟ್ ಹ್ಯಾಂಡ್ಸ್ ಅನ್ನೋದು ಕಟ್ ಮಾಡ್ತಾಯಿದ್ದೀನಿ. 7ವರೆಗೆ ಇನ್ನೂ ಸ್ವಲ್ಪ ಒಂದು 1/2 ಇಂಚ್ ಅನ್ನೋದು ಎಕ್ಸ್ಟ್ರಾ ತಗೊಂಡ್ಬಿಟ್ಟು, ಯಾಕಂದರೆ ನಾವು ಕಚ್ಚಿಗೋಸ್ಕರ ಬೇಕಲ್ಲ, ಅದರಿಂದ 8 ಇಂಚ್ ಅನ್ನೋದು ತಗೊತಾಯಿದ್ದೀನಿ. ಇವಾಗ ಬ್ಲೌಸ್ ಅಳತೆ ಎಷ್ಟು ಫ್ರೆಂಡ್ಸ್? 32 ಅಲ್ವಾ? ಆ 3.2ಗೆ ನಾವು ಮಾರ್ಕ್ ಮಾಡ್ಕೊಬಿಟ್ಟು ಅದ್ರ ಮೇಲ್ಗಡೆ ಕಚ್ಚಿಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಮ ಹ್ಯಾಂಡ್ ಡೌನ್ ಅನ್ನೋದು. ಯಾವ ಬ್ಲೌಸನ್ನಾಗಲಿ ಫ್ರೆಂಡ್ಸ್, 34 ಇದ್ದರೆ 3.4, 36 ಇದ್ದರೆ 3.6 ಅದ್ರ ಮೇಲೆ ಕಚ್ಚಿಗೋಸ್ಕರ ಹಾಕ್ಕೋಬೇಕು. ಇವಾಗ ನೋಡಿರಿ, ನಾವು 7 ಅನ್ನೋದು ನಮ್ಮದು ಆರ್ಮ್ ರೌಂಡ್ ಅಲ್ಲ, ಅದರಲ್ಲಿ 1 ಇಂಚು ಮೈನಸ್ ಮಾಡ್ಕೋಬೇಕು. ಈ ರೀತಿ ಕ್ರಾಸ್ ಏನಾನ ತಾಂತೀವಿ ಅಂತಂದರೆ ಹ್ಯಾಂಡ್ ಡೌನ್ಗೆ 7 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನಾವು ಕರೆಕ್ಟ್ ಸ್ಕೇಲಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. 1.5 ಇಂಚ್ ಅಷ್ಟು ಹ್ಯಾಂಡ್ಸ್ ತಾಂತಾ ಇದ್ದೀನಿ. ಇವಾಗ ನಾವು ಶೇಪ್ ಕೊಡಬೇಕು, ಕರ್ವ್ ತೆಗಿಬೇಕಲ್ಲ. ನೋಡಿರಿ, ನಮಗೆ ನಾವು ಹ್ಯಾಂಡ್ ಡೌನ್ ಹತ್ರ 1 ಇಂಚು ಹಾಗೆ ಶೋಲ್ಡರ್ ಹತ್ರ 1 ಇಂಚ್ ಅನ್ನೋದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಟೇಪ್ ಅನ್ನೋದು ಮಾಡಿಸ್ಬಿಟ್ಟು ಕರೆಕ್ಟಾಗಿ ಎಲ್ ಶೇಪ್ ಬರೋ ಹತ್ರ 1.5 ಇಂಚ್ ಅಷ್ಟು ತಗೋಬೇಕು. 36 ಬ್ಲೌಸ್ ಅಂದರೆ 1.25 ಈ ರೀತಿ ನೆನ್ಪಿಟ್ಕೋಬೇಕು. ಒಂದು 1/4 ಇಂಚ್ ಅನ್ನೋದು ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಕರ್ವ್ ಶೇಪಲ್ಲಿ ಕರ್ವ್ ಕೊಟ್ಬಿಟ್ರೆ ನಾವು ನಮ್ಗೆ ನೀಟಾಗಿ ಕರ್ವ್ ಅನ್ನೋದು ಬರುತ್ತೆ. ಈ ರೀತಿ ಫ್ರೆಂಡ್ಸ್, ಇದು ಫ್ರಂಟ್ ಪಾರ್ಟ್ಗೋಸ್ಕರ. ಈ ರೀತಿ ಒಂದು 10 ನಿಮಿಷದಲ್ಲೇ ಒಂದು 1/4 ಗಂಟೆಲಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ಬ್ಲೌಸ್ ಅನ್ನೋದು ಸ್ವಲ್ಪ ಈಸಿ ಇರುತ್ತೆ. ಇನ್ನು ಈ ಥರ ಸಿಂಗಲ್ ಪೀಸ್ ಆದರೆ ಇನ್ನೂ ಬೇಗ ಚೆನ್ನಾಗಿ ಬರುತ್ತೆ. ಈ ರೀತಿ ಕಟ್ ಮಾಡೋ ಸಾರಿ ಕರೆಕ್ಟಾಗಿ ನೋಡ್ಕೊಂಡು, ಇದು ಯಾಕಂದರೆ ಒರಿಜಿನಲ್ ಅಲ್ಲ, ಅವರು ಹಾಕ್ಕೊಂತಾರೆ, ನೀಟಾಗಿ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿರಿ, ಹಾಗೆ ಕಾಮೆಂಟ್ ಕೂಡ ಮಾಡಿರಿ. ಇವಾಗ ಬ್ಯಾಕಲ್ಲಿ ನಾವು ಓಪನ್ ಮಾಡ್ಕೋಬೇಕು. 2 ಓಪನ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಕರ್ವ್ ಶೇಪ್ ಕೊಡ್ತೀವಲ್ಲ ನಾವು ಫ್ರಂಟಲ್ಲಿ, ಅದನ್ನು ಕಟ್ ಮಾಡ್ಕೋಬೇಕು. ಒಂದೇ ಸಲ ಎಲ್ಲ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಇವಾಗ ನೋಡಿರಿ, ನಾನು ಇಲ್ಲೇ ಹ್ಯಾಂಡ್ಸ್ ಕಟ್ ಮಾಡಿದ್ದೀನಲ್ಲ, ಅಲ್ಲೇ ನಾನು ಬ್ಯಾಕ್ ಪಾರ್ಟ್ಗೋಸ್ಕರ ಕಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟು ನನಗೆ 13 ಅನ್ನೋದು ಹೈಟ್ ಬಂದಿದೆ. ಇವಾಗ ನೋಡಿರಿ, ಸ್ಕೇಲಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊತೀನಿ. ಕಚ್ಚಿಗೋಸ್ಕರ ಒಂದು 1/2 ಇಂಚ್ ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ರೀತಿ ಮಾರ್ಕಿಂಗ್ ಮಾಡಿಬಿಟ್ಟು ನಾವು ಇದೊಂದು ಸ್ವಲ್ಪ
ಇವಾಗಿನ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್, ಅದು ಹಂಗೆ ಐತೆ ನೋಡಿ. ಬ್ಲೌಸಲ್ಲಿ ನಾವು ಹೈಟ್ ಅನ್ನೋದು ಇವಾಗ ಫಸ್ಟು ನಾವು ಕರ್ವ್ ತಾಂತಾಯಿದ್ದೀನಿ ಎಷ್ಟಿದೆ ಅಂತ. ಕ್ರಾಸ್ ಅನ್ನೋದು ಆರ್ಮ್ ಡೌನು ಬರುತ್ತಲ್ಲ, ಆರ್ಮ್ ರೌಂಡ್ ಎಷ್ಟಿದೆ ಅಂತ 7 ಇಂಚಿದೆ. ನನ್ನ ಪ್ರಕಾರ 7 ಇಂಚ್ ಅಂತಂದರೆ ಅದಕ್ಕೆ ಪ್ಲಸ್ 3 ಇಂಚ್ ಆ್ಯಡ್ ಮಾಡಬೇಕು. 7 + 3 ಅಂತಂದರೆ ಕರೆಕ್ಟಾಗಿ 10 ಇಂಚ್ ಬರುತ್ತೆ. ಆ 10 ಇಂಚನ್ನು ಮಾರ್ಕ್ ಮಾಡ್ಕೊಂಡು 2 ಇಂಚ್ ಮಾರ್ಜಿನ್ಗೆ ಬಿಟ್ಟರೆ ಇನ್ನು ಉಳಿದಿದ್ದು ನಮ್ಮದು ಚೆಸ್ಟ್ ರೌಂಡು. ಇವಾಗ ನೀಟಾಗಿ 13 ಇಂಚ್ ಅನ್ನೋದು ಬಂದಿದೆ. ಆದರೂ ಬ್ಲೌಸಲ್ಲಿ ಒಂದ್ಸಲ ಈ ರೀತಿ ಕಟ್ಟಿಂಗ್ ಮಾಡೋ ಸಾರಿ ಈ ರೀತಿ ಇಟ್ಕೊಂಡ್ರೆ ಬೇಗ ಬೇಗ ಆಗೋಗ್ಬಿಡುತ್ತೆ. ನಾವು ಎಷ್ಟು ಬಂದಿದೆ ಅಷ್ಟು ಮಾರ್ಕಿಂಗ್ ಮಾಡ್ಕೊಂಡು ಕಚ್ಚಿಗೋಸ್ಕರ ಮೇಲ್ಗಡೆ ಒಂದು 1/2 ಇಂಚ್ ತಗೊಳ್ಬೇಕು. ಅದ್ರ ಜೊತೆಗೆ ಇವಾಗ ಬ್ಲೌಸಲ್ಲಿ ಎಷ್ಟಿದೆಯೋ ಬ್ಲೌಸ್ ಡೀಪ್ ನೋಡ್ಕೊಳ್ರಿ, ಬ್ಲೌಸ್ ಡೀಪ್ ಎಷ್ಟಿದೆ ಅದ್ರ ಮೇಲೆ ಒಂದು ಕಚ್ಚಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಬಿಟ್ಟು ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, ನನಗೆ ಕಚ್ಚಿಂದ ಎಲ್ಲ ಸೇರಿಬಿಟ್ಟು 14 ಇಂಚ್ ಅನ್ನೋದು ಬಂದಿದೆ. ಅದೇ 14 ಇಂಚಿಂದ ಮುಂದಕ್ಕೆ ಒಂದು ಸ್ವಲ್ಪ ಹಾಕೊಂಡ್ರೆ ಹೆಚ್ಚು ಕಮ್ಮಿ ಇಲ್ದಲೆ ನೀಟಾಗಿ ಬರುತ್ತೆ. ಈ ರೀತಿ ನಾವು ಒರಿಜಿನಲ್ ಕ್ಲಾತ್ ಕಟ್ ಮಾಡೋ ಸಾರಿ ತುಂಬ ಗಮನ ಇಟ್ಟು ಕಟ್ ಮಾಡಬೇಕು ಫ್ರೆಂಡ್ಸ್. ಲೈನಿಂಗ್ ಆದರೆ ಇನ್ನೊಂದಾದರೂ ಕಟ್ ಮಾಡ್ಬೋದು. ಇದು ಡೈರೆಕ್ಟಾಗಿ ಒರಿಜಿನಲ್ ಕಟ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ 2 ಸಲ ಕ್ರಾಸ್ ಕಟ್ ಚೆಕಿಂಗ್ ಮಾಡ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಮಾರ್ಜಿನ್ ಅನ್ನೋದು ಸ್ಕೇಲಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳೋದು. ಇವಾಗ ನಮಗೆ ಫುಲ್ಲು ಹೈಟ್ ಸಿಕ್ಕೈತೆ, ಲೂಸ್ ಸಿಕ್ಕೈತೆ, ಹಾಗೆ ಡೀಪ್ ಎಷ್ಟಿದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಇವಾಗ ಆರ್ಮ್ ರೌಂಡ್ ಐತಲ್ಲ, ಆರ್ಮ್ ರೌಂಡಿಂದ 3 ಭಾಗ ಮಾಡಿದ್ರೆ ನಮಗೆ ನೆಕ್ ಬಿಡ್ತ್ ಅನ್ನೋದು ಸಿಗುತ್ತೆ. ಈ 7.3ನ ಭಾಗ ಮಾಡಿದ್ರೆ 2.3 ಅನ್ನೋದು ಬರುತ್ತೆ. 2.3ಗೆ ಮಾರ್ಕ್ ಮಾಡ್ಕೊಂಡು ಒಂದು 1/2 ಇಂಚ್ ನಮ್ಮ ಕಡೆ ನಾವು ಮಾರ್ಕ್ ಮಾಡ್ಕೋಬೇಕು. ಅದು ಯಾಕೆ ಮಾರ್ಜಿನ್ಗೋಸ್ಕರ ಕಚ್ಚಿಡಿದ್ದೀವಲ್ಲ ಅದಕ್ಕೆ. ಅವ್ರ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ಕೊಡ್ರಿ ಫ್ರೆಂಡ್ಸ್. ಮಾಮೂಲಾಗಿ ಈ ಬ್ಲೌಸ್ಗೆ ಡೀಪ್ ನೆಕ್ ಏನನ್ನ ಇದ್ದರೆ 5 ಇಂಚ್ ಒಳಗಡೆ ಬರುತ್ತೆ ಫ್ರೆಂಡ್ಸ್. ಈ ಥರ ನಮಗೆ ಡೀಪ್ ಅನ್ನೋದು ಕಮ್ಮಿ ಇದ್ದಾಗ ನಮ್ಮ ಆರ್ಮ್ ರೌಂಡ್ ಅಲ್ಲ, ನಮ್ಮ ಶೋಲ್ಡ್ರ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಫ್ರೆಂಡ್ಸ್, ಸ್ವಲ್ಪ ಆ ಕಡೆ ಹೋಗ್ತಾ ಇರುತ್ತೆ. ಇದೇ ವ್ಯತ್ಯಾಸ ಇರೋದು. ನಮ್ಮ ಆರ್ಮ್ ಡೌನ್ ಅನ್ನೋದು ನಾವು ಮಾಮೂಲಾಗಿ ಹೆಂಗೆ ಇಡ್ತೀವೋ ಹಂಗೆ ಇಡ್ತೀವಿ ಫ್ರೆಂಡ್ಸ್. ಆರ್ಮ್ ಏನಿದ್ರು ಶೋಲ್ಡರ್ ಹತ್ರ ಮಾತ್ರ ನಾವು ಚೇಂಜ್ ಮಾಡಬೇಕು. ಅವ್ರ ಶೋಲ್ಡರ್ ಹತ್ರ ಅವ್ರಿಗೆ ಚಿಕ್ಕದಾಗಿ 2 ಇಂಚ್ ಬೇಕಾ, ಆವಾಗ 5.5 ಇಂಚಲ್ಲಿ ನಾವು 2 ಇಂಚ್ ಮಾತ್ರ, ಇವಾಗ ನೋಡಿ 5.5 ಇಂಚ್ ಇಟ್ಟಿದ್ದೀನಲ್ಲ, ಅಲ್ಲಿ ಅವ್ರಿಗೆ ಎಷ್ಟು ಅವರು ಇವಾಗ ಎಂಗೇಜಲ್ಲಿ ಇರ್ತಾರಲ್ಲ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಇಡ್ಬೋದು. ಆ ರೀತಿ ಶೋಲ್ಡರ್ ಹತ್ರ ನಮಗೆ ಹೆಚ್ಚು ಕಮ್ಮಿ ಬರುತ್ತೆ ಹೊರತು ಈ ಐನೆಕ್ ಡೀಪ್ ಕಮ್ಮಿ ಇದ್ದಾಗ ಶೋಲ್ಡರ್ ಹತ್ರ ಮಾತ್ರ ನಾವು ಚೇಂಜಸ್ ಮಾಡ್ಕೋಬೇಕು. ಇನ್ನು ಆರ್ಮ್ ಡೌನ್ ಹತ್ರ ನೀಟಾಗಿ 5.5 ಅಡ್ಜಸ್ಟ್ ಅನ್ನೋದು ಮಾಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟು ನಾವು ಆರ್ಮ್ ಡೌನ್ ಜಾಸ್ತಿ ಕಮ್ಮಿ ಕೊಟ್ಬಿಟ್ರೆ ಶೋಲ್ಡ್ರ್ ಅನ್ನೋದು ಡ್ರಾಪ್ ಆಗ್ತಾ ಇರುತ್ತೆ. ನೋಡಿರಿ, ಆರ್ಮ್ ಅನ್ನೋದು ಚೆಕ್ ಮಾಡ್ತಾಯಿದ್ದೀನಿ ನಾನು. ಆರ್ಮ್ ರೌಂಡ್ ಎಷ್ಟು ಬಂದಿದೆ, 7 ಇಂಚ್ ಬಂದಿದೆ. ಆ 7 ಇಂಚ್ ಅನ್ನೋದು ಕರೆಕ್ಟಾಗಿ ನಮಗೆ ಸಿಗಬೇಕು. ನೋಡಿರಿ, ಹತ್ರ ಇಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಸಿಕ್ಕೈತೆ ಅಂತಂದರೆ ನಾವು ಆರ್ಮ್ ಡೌನ್ ಅನ್ನೋದು ನಾವು ಕರೆಕ್ಟಾಗಿ ತೆಗ್ದೀವಿ ಅಂತ ಅರ್ಥ. ಹಾಗೆ ಶೋಲ್ಡರ್ ಕೂಡ ಕರೆಕ್ಟಾಗಿ ಕೊಟ್ಟಿವಿ ಅಂತ ಅರ್ಥ. ನಾವೇನಾದರೂ ಶೋಲ್ಡರು ಹೆಚ್ಚು ಕಮ್ಮಿ ಕೊಟ್ಟರು ಕೂಡ ಈ ರೀತಿ ಕರೆಕ್ಟಾಗಿ ಬಂದರೂ ಕೂಡ ನಾವು ಒಂದು ಡಬಲ್ ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವೇನ ಚೆಸ್ಟ್ ಪಾಯಿಂಟ್ ಜಾಸ್ತಿ ಕೊಟ್ಟಿದ್ದೀವ ಏನು ಅಂತಂದು ನೋಡ್ಕೋಬೇಕು. ಈ ರೀತಿ ಫ್ರೆಂಡ್ಸ್. ಇವಾಗ ನಾನು ಡೀಪ್ಗೋಸ್ಕರ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ರೌಂಡ್ ಶೇಪ್ ಅನ್ನೋದು ಕೊಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಈ ನಮಗೇನಾದರೂ ಡೀಪ್ ಕಮ್ಮಿ ಇದ್ದಾಗ ತುಂಬ ಸಲ ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಶೋಲ್ಡರ್ ಕಮ್ಮಿ ಕೊಡಬೇಕಾ, ಇಲ್ಲಾಂದರೆ ಆರ್ಮ್ ಲೂಸ್ ಅನ್ನೋದು ಹೆಚ್ಚು ಕಮ್ಮಿ ಮಾಡಬೇಕಾ, ಇವೆರಡರಲ್ಲೇ ನಾವು ಕರೆಕ್ಟಾಗಿ ಕೊಡ್ತೀವಿ ಅಂತಂದರೆ ನಾವು ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಹೊಲ್ದು ಕೊಡ್ತಾ ಇರ್ತೀವಿ. ಶೋಲ್ಡರ್ ಏನಾದರೂ ನಾವು ಕಮ್ಮಿ ಕೊಟ್ಟಿವಿ ಅಂದ್ಕೊಳ್ಳಿ ಫ್ರೆಂಡ್ಸ್, ಬ್ಲೌಸ್ ಹಾಕೊಂಡಾಗ ಅವ್ರಿಗೆ ಹ್ಯಾಂಡ್ಸ್ ಹತ್ರ ನಾವು ಆರ್ಮ್ ಡೌನು ಕರೆಕ್ಟಾಗಿ ಕೊಟ್ಟಿರ್ತೀವಿ, ಅದು ಆ ಕಡೆ ಎಳಿತಾ ಇರುತ್ತೆ. ಆದ್ದರಿಂದ ನೋಡ್ಕೊಂಡು ಶೋಲ್ಡರ್ ಅನ್ನೋದು ಕರೆಕ್ಟಾಗಿ ಕೊಡಬೇಕಾಗುತ್ತೆ. ನೋಡಿ, ಸೊಂಟದ ಅಳತೆ 27 ಐತೆ, 6.75 ಅಷ್ಟು ಬಂದಿದೆ. ಅದಕ್ಕೆ 1 ಇಂಚು ಸೇರಿಸ್ಬಿಟ್ಟು ನಾನು ಕರೆಕ್ಟಾಗಿ ಇಲ್ಲಿ 3.5 ಅಷ್ಟು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹೈಟ್ ಅನ್ನೋದು 1.5 ಟಕ್ಸ್ಗೋಸ್ಕರ. ಬ್ಯಾಕ್ ಟಕ್ಸಲ್ಲಿ ಇವ್ರಿಗೆ ಸ್ವಲ್ಪ ಕೊಡಬೇಕಷ್ಟೇ, ಭಾಳ ಕೊಡೋಕ್ಕೆ ಹೋಗಬಾರ್ದು. ಈ ರೀತಿ ಈ ಪಾಯಿಂಟ್ ಅನ್ನೋದು ಜಾಸ್ತಿ ಕೊಟ್ಟಂಗೆಲ್ಲ ನಮ್ಮ ಶೋಲ್ಡ್ರ್ ಅನ್ನೋದು ಅಗಲ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಯಾವ ಬ್ಲೌಸ್ಗನಾಗಲಿ 1/2 ಇಂಚ್ ಅಷ್ಟೇ ಕೊಡಬೇಕಾಗುತ್ತೆ. 1 ಇಂಚ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ರಿ, ನಮ್ಗೆ ಶೋಲ್ಡ್ರ್ ಅನ್ನೋದು ಅಗಲ ಆಗ್ತಾ ಹೋಗ್ತಾ ಇರುತ್ತೆ. ಅದರಿಂದ 1/2 ಇಂಚ್ ಕೊಟ್ಬಿಟ್ರೆ ಸಾಕು. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ
ಲೈಕ್ ಮಾಡಿರಿ ಫ್ರೆಂಡ್ಸ್. ಇದೇನು ಅಂತಂದರೆ ಸ್ವಲ್ಪ ಜಾಸ್ತಿ ನಾವು ಕನ್ಫ್ಯೂಸ್ ಆಗದಿದ್ದಂಗೆ ಕಟ್ ಮಾಡಬೇಕಂತಂದ್ರೆ ಒಂದೆರಡು ಸಲ ನೋಡಿರಿ ಫ್ರೆಂಡ್ಸ್, ಆವಾಗ ನಾನು ಹೇಳೋದು ಅರ್ಥ ಆಗುತ್ತೆ. ಇವಾಗ ನಾವು ಫ್ರಂಟ್ ಪಾರ್ಟ್ಗೋಸ್ಕರ ಹೋಗೋಣ. ಇದು ಏನಂದರೆ ಡಿಸೈನ್ ಅನ್ನೋದು ಮೇಲ್ಗಡೆ ಮ್ಯಾಂಗೋ ಶೇಪ್ ಬಂದಿತ್ತಲ್ಲ, ನಾನು ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ. ಒಂದು ಸಲ ಫ್ರಂಟ್ಗೋಸ್ಕರ ಒಂದು ಸಲ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಬಿಡೋಣ. ಫಸ್ಟಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಟ್ಟು ಫ್ರಂಟದು ಉಕ್ಸ್ ಪಾರ್ಟ್ಗೋಸ್ಕರ 1/2 ಇಂಚ್ ಅನ್ನೋದು ತಗೊಳ್ಳೋಣ. ಉಕ್ಸ್ಗೋಸ್ಕರ 1/2 ಇಂಚ್ ಅನ್ನೋದು ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಬ್ಲೌಸ್ ಹೈಟ್ ಅನ್ನೋದು ನೋಡ್ಕೋಬೇಕು. ಬ್ಲೌಸ್ ಹೈಟ್ ಎಷ್ಟಿದೆ ಅಂತಂದು ಬ್ಲೌಸ್ ಅಂದರೆ ಫ್ರಂಟಲ್ಲಿ ನಾವು ಇವ್ರಿಗೆ ಅಸಲು ಚೆಸ್ಟ್ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ಅಂದರೆ ಒಂದು 50 ಏಜ್ ಆಗಿರೋರೆ, ಏನು ಚೆಸ್ಟ್ ಇಲ್ಲ ಏನಿಲ್ಲ. ಅದರಿಂದ ಅವ್ರದ್ದು ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ತಗೊತಾ ಇದ್ದೀನಿ. ನಾವೇನನ್ನ ಸುಮ್ಮನೆ ಎಲ್ಲ ಕಟ್ ಮಾಡಿ ಕೊಟ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಆ ಬ್ಲೌಸಲ್ಲಿ ಎಷ್ಟಿದೆ 10.5 ಇಂಚ್ ಅನ್ನೋದು ನನಗೆ ಅವ್ರ ಬ್ಲೌಸ್ ಹೈಟ್ ಸಿಕ್ಕಿದೆ. ಅದಕ್ಕೆ ಮೇಲ್ಗಡೆ 1/2 ಇಂಚು ಕೆಳಗಡೆ 1/2 ಇಂಚ್ ಸೇರಿಸ್ಬಿಟ್ಟು 11.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲೆ 1/2 ಇಂಚು ಕೆಳಗಡೆ 1/2 ಇಂಚು ಈ ರೀತಿ. ಇವಾಗ ನಾವು ಬ್ಯಾಕ್ ಪಾರ್ಟಲ್ಲಿ ಏನು ನಾವು ತಗೊಂಡಿದ್ದೀವೋ 5.5 ಇಂಚು, ಅದೇ 5.5 ಇಂಚ್ ಕೊಡ್ತಾಯಿದ್ದೀನಿ. ಫ್ರಂಟಲ್ಲಿ ಕೂಡ ನಾವು ನೀಟಾಗಿ, ಇಲ್ಲಾಂದರೆ ಬ್ಲೌಸ್ ನಾವು ಬ್ಯಾಕ್ ಪಾರ್ಟ್ ಇಟ್ಟಿರ್ತೀವಲ್ಲ ಅದನ್ನಾದರೂ ಇಟ್ಕೊಂಡು ಮಾಡ್ಕೋಬೋದು. ಇಲ್ಲೇನಾದರೆ ನಾನು ಬ್ಲೌಸ್ ಅನ್ನೋದು ಸ್ವಲ್ಪ ಕೆಳಗಡೆ ಹಾಕ್ಕೊಂಡಿನಲ್ಲ, ಅದಕ್ಕೆ ಟೇಪಲ್ಲಿ ಅದೇನು ಅಳತೆ ತಗೊಂಡಿರ್ತೀವೋ ಅದನ್ನೇ ಇಲ್ಲಿ ಇಟ್ಬಿಟ್ರೆ ಕೆಲಸ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ನೋಡಿರಿ. ಸ್ವಲ್ಪ ಆ ಕಡೆ ಏನಾರ ಲೂಸು ಆ ಥರ ಕೊಟ್ಟಿವಿ ಅಂದ್ಕೊಳ್ರಿ, ಅದು ಲೂಸ್ ಬಂದುಬಿಡ್ತತೆ ಫ್ರಂಟಲ್ಲಿ ಕರ್ವ್ ತೆಗಿತೀವಲ್ಲ ಅಲ್ಲಿ. ಇವಾಗ ನೆಕ್ಸ್ಟ್ ನಾವು ನೋಡಿ, ನಾನು ಈಗೇನು ಮಾಡ್ತಾಯಿದ್ದೀನಿ ಅಂದರೆ ಫ್ರಂಟಲ್ಲಿ ನೆಕ್ ಡೀಪ್ ತಗೊತಾಯಿದ್ದೀನಿ. ಫುಲ್ ಇದು ಮಡಚಿರೋದಾಗಿದೆ. ಸ್ಕೇಲಲ್ಲಿ ಒಂದು ಸಲ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಬಿಟ್ಟು ಫ್ರಂಟು ನೆಕ್ ಎಷ್ಟಿದೆ ಅಂತಂದು ಬ್ಲೌಸಲ್ಲೇ ನೋಡ್ತಾಯಿದ್ದೀನಿ. ಉಕ್ಸ್ ಕಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಉಕ್ಸ್ ಕಡೆ ನೋಡ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ ನಮಗೆ. ಅವ್ರು ಡೀಪ್ ಎಷ್ಟಿದೆ ಅಷ್ಟು ಹಾಕ್ಕೊಂಡು ಮೇಲ್ಗಡೆ ಮಾರ್ಜಿನ್ಗೋಸ್ಕರ ಹಾಕ್ಕೊಂಡು ಇವಾಗ ಫ್ರಂಟಲ್ಲಿ ನೋಡ್ತಾಯಿದ್ದೀನಿ. ನೋಡಿ 8 ಇಂಚ್ ಅನ್ನೋದು ಸಿಕ್ಕಿದೆ ನಮಗೆ. ಈ ರೀತಿ 8 ಇಂಚು ಬಂದುಬಿಟ್ರೆ ಅದಕ್ಕೆ ಒಂದು 1/4 ಇಂಚು ಒಂದು 3/4 ಅಂತಾರಲ್ಲ ಅಷ್ಟು ತಗೊಂಡ್ರೂ ನಮಗೆ ಅಲ್ಲಿ ಟಕ್ಸ್ ಹಿಡಿಯೋಕ್ಕೆ ಸಿಗುತ್ತೆ ನಮಗೆ. ಇವಾಗ ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೇನು ನನಗೆ ಯಾಕಂದರೆ ಮಧ್ಯದಲ್ಲಿ ಮಿಡ್ಲ್ ಚೆಸ್ಟ್ ಏನೂ ಇಲ್ಲಲ್ಲ ಫ್ರೆಂಡ್ಸ್, ಅದರಿಂದ ನಾನು ಸ್ಟ್ರೈಟಾಗೆ ಲೈನ್ ಹಾಕ್ಕೊತಿದ್ದೀನಿ. ಮಿಡ್ಲ್ ಚೆಸ್ಟ್ ಇದ್ರಲ್ಲಿ ಕೌಂಟ್ ಆಗೋದಿಲ್ಲ. ಏನನ್ನ ಚೆಸ್ಟ್ ಇರೋರು ಅವ್ರದ್ದಾದರೆ ಒಂದೊಂದು ಸಲ ನಾವು ಚೆಕ್ ಮಾಡ್ಕೊಳಕ್ಕೆ ಬರುತ್ತೆ. ಇವ್ರು ಯಾಕಂದರೆ ಏಜ್ ಆಗಿರೋರೆ ಅಷ್ಟಕ್ಕೊಂದು ಏನು ಕೊಡೋಕ್ಕೆ ಹೋಗ್ತಾಯಿಲ್ಲ, ಸ್ಟ್ರೈಟಾಗೆ ಕೊಡ್ತಾಯಿದ್ದೀನಿ ಈ ರೀತಿ. ಇವಾಗ ಉಕ್ಸ್ ಪಟ್ಟಿ ಕೂಡ ಅಷ್ಟೇ ನೋಡಿ. ಉಕ್ಸು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರಂಟ್ ಪಾರ್ಟ್ಗೋಸ್ಕರ. ಈ ರೀತಿ ಸ್ವಲ್ಪ ಹೆಚ್ಚಾಗಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸಲ್ಲಿ. ಇವಾಗ ನೋಡಿರಿ ಉಕ್ಸ್ ಪಟ್ಟಿ ಎಷ್ಟಿದೆ ಅಂತ ನೋಡಿ. ಫ್ರಂಟಲ್ಲಿ ನೋಡಿರಿ ಫ್ರೆಂಡ್ಸ್, ಅಸಲು ಅವ್ರಿಗೇನು ಕೊಟ್ಟೇ ಇಲ್ಲ, ಒಂದು 1/4 ಇಂಚ್ ಅಷ್ಟೇ ಕೊಡ್ತಾಯಿದ್ದೀವಿ. ಅದರಿಂದ ಈ ಬ್ಲೌಸ್ ಹೆಂಗೈತೆ ಹಂಗೆ ಕಟ್ ಮಾಡಿರಿ ಅಂತಂತಾರಲ್ಲ, ಈ ರೀತಿ ಡೈರೆಕ್ಟಾಗೆ ಬ್ಲೌಸ್ನೇ ಇಡ್ತಾಯಿದ್ದೀನಿ. ಹಿಂಗಿಟ್ಬಿಟ್ಟು ಕಚ್ಗೋಸ್ಕರ ಎಲ್ಲ ಸೇರಿ ಮಾರ್ಕಿಂಗ್ ಮಾಡ್ಕೊಂಡು, ಇದು 32 ಸೈಜ್ ಬ್ಲೌಸ್ ಫ್ರೆಂಡ್ಸ್. ಇದು 3.2 ಅಷ್ಟು ಇರುತ್ತೆ. ಆದರೆ ನಾನು 3 ಇಂಚ್ 3.2 ಅಷ್ಟು ಕರೆಕ್ಟಾಗಿ ಅಲ್ಲಿ ಇಟ್ಬಿಟ್ಟು ನಾನು ಕರೆಕ್ಟಾಗಿ ಫಸ್ಟ್ ಡಾಟ್ಗೋಸ್ಕರ ಕೊಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಅಂದರೆ ಎರಡು ಸೇರಿ 1/2 ಇಂಚ್ ಅಷ್ಟು. ಹೈಟ್ ಕೂಡ 1.5 ಅಷ್ಟೇ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೇನಂದರೆ ಶೇಪ್ ಬರೋದಕ್ಕೂ ಅಷ್ಟೇ ಒಂದು ಸ್ವಲ್ಪ ಈ ರೀತಿ. ಇದು ಅಷ್ಟೇ ಫ್ರೆಂಡ್ಸ್. ನಾವು ಸೈಡ್ ಜಾಯಿಂಟ್ ಕಡೆ ಕೂಡ ಅದೆಷ್ಟೇ ಐತೋ ಅಷ್ಟೇ ಕೊಡ್ತಾಯಿದ್ದೀನಿ. ಒಂದು ಸ್ವಲ್ಪ 1/4 ಇಂಚ್ ಅನ್ನೋದು ಕೆಳಗಡೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಕಚ್ಚಿಗೋಸ್ಕರ ನಾವು ಆಲ್ರೆಡಿ ಕಚ್ಚಿಂದ ಫುಲ್ಲು ತಗೊಂಡಿದ್ದೀನಲ್ಲ ನಾನು, ಮೇಲ್ಗಡೆಯಿಂದ ಕೆಳಗಡೆವರೆಗೂ ಕಚ್ಚನ್ನ ಸೇರಿಸಿ ತಗೊಂಡಿದ್ದೀನಿ. ಇಲ್ಲಿ ನಾನು ರೌಂಡ್ ಶೇಪ್ ಅನ್ನೋದು ಕೊಡ್ತೀನಿ. ಇದು ಅಷ್ಟೇ ಫ್ರೆಂಡ್ಸ್. ನೀಟಾಗಿ ಅದು ಇದೇನು ಒಳಗಡೆ ತಗೊಂತಿಲ್ಲ ಫ್ರಂಟ್ಗೋಸ್ಕರ ಅದೆಷ್ಟಿದೆಯೋ ಅಷ್ಟೇ ತಗೊತಾ ಇದ್ದೀನಿ. ಇನ್ನೂ ಒಳಗೆ ತಗೊಂಡ್ರೆ ಅವ್ರಿಗೆ ಟೈಟ್ ಬಂದುಬಿಡುತ್ತೆ ಜಾಸ್ತಿ, ಅದರಿಂದ ಕಮ್ಮಿನೇ ತಗೊತಾ ಇದ್ದೀನಿ. ಇವಾಗ ನೋಡಿ ಕಟ್ ಮಾಡೋದು ಇಷ್ಟೇ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ನಾವು ಶೇಪ್ ಬೆಲ್ಟ್ ಪಟ್ಟಿ ಕೊಡ್ತೀವಲ್ಲ, ಶೇಪು ಈ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ. ಕರೆಕ್ಟಾಗಿ ನೋಡಿ 2.25 ಇಂಚಷ್ಟು ಬರ್ತಾಯಿದೆ. ಈ ಕಡೆ ಅಷ್ಟೇ 2.25 ಇಂಚಷ್ಟು ಬರ್ತಾಯಿದೆ. ನಾನು ಇದನ್ನು ಎಲ್ಲ ಸೇರಿಬಿಟ್ಟು 3 ಇಂಚಿಗೆ ಮಾಡ್ಕೊತಾ ಇದ್ದೀನಿ. ಆ ಕಡೆ 3 ಇಂಚು, ಈ ಕಡೆ 3 ಇಂಚು. ಇಲ್ಲಿ ಏನು ಶೇಪ್ ಏನು ಕೊಡೋಂಗಿಲ್ಲ ಫ್ರೆಂಡ್ಸ್, ಸ್ವಲ್ಪನೇ
ನಾನು ಉದ್ದ ಬಂದುಬಿಟ್ಟು 9 ಇಂಚ್ವರೆಗೂ ತಗೊಂಡಿದ್ದೀನಿ. ಅಂದರೆ ಅವ್ರಿಗೆ ಒಂದು 6:27 ಅಂತಂದರೆ ಒಂದು 6:45 ಅಷ್ಟು ಅವ್ರದ್ದು ಸೊಂಟದ ಸುತ್ತಳತೆ ಸಿಗುತ್ತೆ. ಅದರಿಂದ 9 ಇಂಚ್ ತಗೊಂಡ್ರೆ ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಥರ ಬ್ಲೌಸ್ ಬಂದರೆ ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಫ್ರೆಂಡ್ಸ್. ಒಂದು 1/4 ಗಂಟೆಯಲ್ಲಿ ಕಟ್ಟಿಂಗ್ ಆಗಿಬಿಡುತ್ತೆ. ಇನ್ನೊಂದು ಅರ್ಧ ಗಂಟೆಲಿ ಸ್ಟಿಚಿಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಕೂಡ ಇಡ್ತೀನಿ ಫ್ರೆಂಡ್ಸ್. ಇದು ನಾಳೆ ಸ್ಟಿಚಿಂಗ್ ವಿಡಿಯೋ ಕೂಡ ಇಡ್ತೀನಿ ಫ್ರೆಂಡ್ಸ್. ಅದು ಕೂಡ ಒಂದು ಸಲ ನೋಡಿ. ನೀಟಾಗಿ ನಾವು ಸ್ಟಿಚಿಂಗ್ ಮಾಡೋ ಸಾರಿ ಯಾವ ರೀತಿ, ಯಾಕಂದರೆ ಮುಂದ್ಗಡೆ ಯಾವ ರೀತಿ ಕಟ್ ಮಾಡಿರೋದು, ಯಾವ ರೀತಿ ಹೊಲಿತೀವಿ ಅಂತ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಟ್ಟಿಂಗಲ್ಲಿ ಎಷ್ಟು 50% ಇಂಪಾರ್ಟೆಂಟ್ ಇರುತ್ತೆ, ನಾವು ಸ್ಟಿಚಿಂಗಲ್ಲಿ ಕೂಡ 50% ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಅದರಿಂದ ನಾವು ಮಿಸ್ ಮಾಡ್ದಲೇ ನೋಡ್ತಾ ಇರಬೇಕು. ಯಾವುದೇ ಚಾನಲ್ ಆಗಲಿ ಮಿಸ್ ಮಾಡ್ದಲೇ ನೋಡ್ತಾಯಿರಿ. ಯಾವ್ದು ಫಾಲೋ ಮಾಡ್ತೀರಾ ಅವರು ಯಾವ ರೀತಿ ಕಟ್ ಮಾಡ್ತಾರೆ, ಯಾವ ರೀತಿ ಹೊಲಿತಾರೆ ಅಂತ ನೋಡ್ಕೊಬಿಟ್ರೆ ಬಿಗಿನರ್ಸ್ಗೆ ಫಾಲೋ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.